ದರ್ಶನ್ ಅವರ ಜೊತೆ ಒಂದು ಆಕ್ಟ್ ಮಾಡುವಂತ ಒಂದು ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ಹೇಗಿತ್ತು ಅಂತ? ಮನುಷ್ಯ ತುಂಬ ಪುಣ್ಯ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂತ ಕೇಳಿದ್ದೀರಲ್ವಾ. ಮೋಸ್ಟ್ಲಿ ನಾನು ಈ ವಯಸ್ಸಿಗೆ ತುಂಬ ಪುಣ್ಯದ ಕೆಲಸ ಮಾಡಿದ್ದೀನಿ. ನನ್ನ ಪಾಲಿಗೆ ಅದಿಷ್ಟು ದಿನನೂ 15 ದಿನನೂ ಸ್ವರ್ಗ ಇದ್ದಂಗೆ ಇತ್ತು ಸರ್. ನಂಗೆ ತುಂಬ ಹೆಮ್ಮೆ ಇದೆ ಮೂವಿ ಮಾಡಿದ್ದಕ್ಕೆ. ದರ್ಶನ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಎಲ್ಲರಿಗೂ ಅಷ್ಟೇ ಅವ್ರು ಒಳ್ಳೆ ಕೆಲಸಗಳಿಗೆ ಅದಕ್ಕೆ ಅವ್ರ ಹಿಂದೆ ಜನ ಇರೋದು. ಇಷ್ಟು ವರ್ಷ ನೀನು ಕಳೆದಿರೋ ನೋವು, ಸಂಕಟ ಅಥವಾ ನೀನು ಪಟ್ಟಿರೋ ಕಷ್ಟ, ಇದಕ್ಕೆಲ್ಲ ಒಂದು ಎಂಡ್ ಅಂತ ಬಂತು. ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಸೆಟ್ಟಲ್ಲಿ ಇರಲಿಲ್ಲ, ನಮ್ಮವರಲ್ಲಿ ನಮ್ಮವರಾಗಿದ್ದರು. ಅದು ನನ್ನ ಎಮೋಷ್ನಲ್ ಯಾಕೆ ಆಗ್ತೀನಿ ಅಂದರೆ, ಅವ್ರು ನಮ್ಮನ್ನು ಯಾವತ್ತೂ ಅವಾಯ್ಡೇ ಮಾಡಿಲ್ವ. ಈಗ ನಾನು ಹತ್ರ ನನ್ನ ಜೊತೆ ಯಾರೂ ಅಳಲ್ಲ, ಆದರೆ ಬಾಸ್ ಹತ್ರ ಅವ್ರ ಜೊತೆ ಕೋಟ್ಯಾಂತರ ಜನ ಅಳ್ತಾರೆ. ಸೂಪರ್ ಸ್ಟಾರ್ ಆದರೂ ಅವರಿಗೂ ಬ್ಲಡ್, ಮಾಂಸ ಇದೇ ಇರೋದಲ್ವ ಸರ್. ಮುಟ್ಟಿದ್ರೆ ಪೇಯ್ನ್ ಆಗೋದೇ ಇರೋದಲ್ವ ಸರ್. ಪ್ರತಿಯೊಬ್ಬರಿಗೂ ಪೇಯ್ನ್. RCB ಗೆದ್ದಾಗ ಒಂದು ಎದೆ ನಡಗಿತ್ತಲ್ಲ ನಮ್ಮ ಇಡೀ ಕರ್ನಾಟಕದ, ಅದೇ ಥರ ಡೆವಿಲ್ ಸರ್. ಇದರಲ್ಲಿ ಎಷ್ಟು ಪೇಯ್ನ್ ಇತ್ತೋ ಇದೆಲ್ಲ ಮರಿಬೇಕು ಅಂದರೆ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ಸಿಳ್ಳೆ ಚಿಪ್ಪಾಳೆ ಅನ್ನೋ ಮುಲಾಮ್ ಹಚ್ತಾರಲ್ಲ, ಅವಾಗಲೇ ಮೋಸ್ಟ್ಲಿ ನಮ್ಮ ಬಾಸ್ಗೆ ಎಲ್ಲ ಪೇಯ್ನು ಕಡಿಮೆ ಆಗೋದು ಅನಿಸುತ್ತೆ. ಎಸ್, ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಈಗಾಗಲೇ ವೇದಿಕೆ ಸಜ್ಜಾಗಿದೆ. ಇಡೀ ಅಭಿಮಾನಿಗಳು ಕೂಡ ಕಾಯ್ತಾ ಇರುವಂಥದ್ದು. ಸಾಕಷ್ಟು ಜನ ಅಂತಂದರೆ ಡೆವಿಲ್ಗಾಗಿ ಆ ಪ್ರೀತಿಯ ಆ ಸಂಭ್ರಮ, ಆ ನಗು ನೋಡ್ತಾ ಹೋದರೆ, ಹೌದಪ್ಪ ಡೆವಿಲ್ ಚಿತ್ರನೇ ಒಂದಿಷ್ಟು ಪ್ರಮೋಷನ್, ಆ ಬ್ರ್ಯಾಂಡ್ಗೆ ಒಂದಿಷ್ಟು ಬ್ರ್ಯಾಂಡ್ ಪ್ರಮೋಷನ್ ಬೇಕಾ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಸಾಕಷ್ಟು ಜನ ಈ ಸಿನಿಮಾದಲ್ಲಿ ಒಂದಿಷ್ಟು ನಟನೆಯನ್ನು ಮಾಡಿದ್ದಾರೆ. ಅದರ ಜೊತೆ ಕಲಾವಿದರಾಗಿರುವಂಥದ್ದು, ಸಿಕ್ಕಾಪಟ್ಟೆ ಕಾಮಿಡಿ ಮಾಡುವ ಮೂಲಕ ಅದರ ಜೊತೆಗೆ ದರ್ಶನ್ ಅವರ ಜೊತೆ ಒಂದು ಮೊದಲನೇ ಸಿನಿಮಾವನ್ನ ಅನುಭವ ಹಂಚಿಕೊಂಡಿರುವಂಥದ್ದು. ಅದರ ಪ್ರೀತಿ, ಆ ವಿಶ್ವಾಸ ಇದೆಲ್ಲ ನಿಜವಾಗ್ಲೂ ನೋಡ್ತಾ ಹೋಗೋಣ. ಆದರೆ ಇದೀಗ ನಮ್ಮ ಜೊತೆ ಹುಲಿ ಕಾರ್ತಿಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸೊ ಹಾಯ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ನೀವು ಸೂಪರ್. ಡೆವಿಲ್ ಸಿನಿಮಾ ಒಂದು ಈ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಮೂಲಕ ಹೇಗಿತ್ತು ಆ ಅನುಭವ, ಹೇಗಿತ್ತು ಆ ಸಂಭ್ರಮ? ಸೊ ದರ್ಶನ್ ಅವರ ಜೊತೆ ಒಂದು ಆಕ್ಟ್ ಮಾಡುವಂಥ ಒಂದು ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ಹೇಗಿತ್ತು ಅಂತ? ಅಂದರೆ ಮನುಷ್ಯ ತುಂಬ ಪುಣ್ಯ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂತ ಕೇಳಿದ್ದೀರಲ್ವಾ. ಮೋಸ್ಟ್ಲಿ ನಾನು ಈ ವಯಸ್ಸಿಗೆ ತುಂಬ ಪುಣ್ಯದ ಕೆಲಸ ಮಾಡಿದ್ದೀನಿ. ನನ್ನ ಪಾಲಿಗೆ ಅದಿಷ್ಟು ದಿನನೂ 15 ದಿನನೂ ಸ್ವರ್ಗ ಇದ್ದಂಗೆ ಇತ್ತು ಸರ್. ಅಂದರೆ ಒಬ್ಬ ಮನುಷ್ಯ ಒಬ್ಬರಿಂದ ಏನೇನೆಲ್ಲ ಕಲಿಬೇಕು, ಅವನು ಎಷ್ಟೇ ಬೆಳೆದ್ರೂ ಅವ್ರಿಗೆ ಎಷ್ಟು ಸಿಂಪಲ್ ಆಗಿರಬೇಕು, ಮನುಷ್ಯನಿಗೆ ಬೆಲೆ ಕೊಡಬೇಕು, ಭಾವನೆಗೆ ಬೆಲೆ ಕೊಡಬೇಕು, ಎಷ್ಟು ಪ್ರೀತಿಸಬೇಕು ಒಬ್ಬರನ್ನ, ಇನ್ನೊಬ್ರಿಗೋಸ್ಕರ ನಾವು ಎಷ್ಟು ಬದುಕಬೇಕು, ಇದನ್ನೆಲ್ಲ ಕಲ್ತಿರೋ ಒಂದು ಪಾಠಶಾಲೆ ಥರ ಇತ್ತು ಸರ್. ನಾವು ಯಾವಾಗಲೂ ಒಳ್ಳೆ ನೆನಪುಗಳನ್ನು ಮಾತ್ರ ಇಟ್ಕೊಬೇಕಂತೆ. ಎಲ್ಲವೂ ಒಳ್ಳೇದನ್ನ, ಎಲ್ಲಿದ್ದರೂ ಯಾವ ಜಾಗದಲ್ಲಿದ್ದರೂ, ಇವತ್ತು ದರ್ಶನ್ ಸರ್ ಜೊತೆ, ನಾಳೆ ಇನ್ನೊಬ್ಬರು ದೊಡ್ಡ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಾರೆ, ಅವರಿಂದ ಒಳ್ಳೇದನ್ನ ಕಲಿತಾ ಹೋಗಬೇಕು. ತುಂಬ ಅಂದರೆ ತುಂಬ ಒಳ್ಳೇದು ಕಲ್ತಿದ್ದೀನಿ. ನಂಗೆ ತುಂಬ ಹೆಮ್ಮೆ ಇದೆ ಮೂವಿ ಮಾಡಿದ್ದಕ್ಕೆ. ಮೂವಿ ನಂಗೆ ಗೊತ್ತಿಲ್ಲ, ನಂಗೆ ಸ್ಟೋರಿ ಫುಲ್ ನನ್ನ ಪೋರ್ಷನ್ ಮಾತ್ರ ನಂಗೆ ಗೊತ್ತಿರೋದು. ನನಗೆ ತುಂಬ ಹೆಮ್ಮೆ ಅಂದರೆ, ಇಷ್ಟು ದೊಡ್ಡ ಅನುಭವ ಇರುವಂಥ, ಅನುಭವಸ್ಥರಿರುವಂಥ ದೊಡ್ಡ ಹೆಸರು ಸುಮ್ಮನೆ ಯಾರಿಗೂ ಹೆಸರಾಗಲ್ಲ ಸರ್. ಒಬ್ಬ ಮನುಷ್ಯನಿಗೆ ಹ್ಯೂಜ್ ಫಾಲೋವರ್ಸ್ ಆಗಬೇಕು ಅಂದರೆ, ಒಬ್ಬನ ಮನುಷ್ಯನ ಸಾವಿರಾರು ಜನ, ಕೋಟ್ಯಾಂತರ ಜನ, ಲಕ್ಷಾಂತರ ಜನ ಫಾಲೋ ಮಾಡಬೇಕು ಅಂದರೆ, ಜೈಕಾರ ಹಾಕಬೇಕು ಅಂದರೆ, ಅದು ಯಾರೇ ಆಗಲಿ ಅವ್ರ ಪುಣ್ಯಾತ್ಮನೇ ಆಗಿರ್ತಾರೆ. ಒಳ್ಳೆ ಕೆಲಸಗಳು ಮಾಡಿರ್ತಾರಲ್ವ, ಆ ಒಳ್ಳೆ ಕೆಲಸಗಳನ್ನು ಜಾಸ್ತಿ ನೋಡಿನೇ ಅವ್ರು ಜಾಸ್ತಿ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಅವ್ರ ಹಿಂದ್ಗಡೆ ಅಂಥ ದೊಡ್ಡ ಸೈನ್ಯ ಇರುತ್ತೆ. ಅದು ದರ್ಶನ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಎಲ್ಲರಿಗೂ ಅಷ್ಟೇ. ಅವ್ರು ಒಳ್ಳೆ ಕೆಲಸಗಳಿಗೆ ಅದಕ್ಕೆ ಅವ್ರ ಹಿಂದೆ ಜನ ಇರೋದು. ಅವ್ರು ಒಳ್ಳೇದನ್ನ ನಾವು ರೆಕಗ್ನೈಸ್ ಮಾಡಬೇಕು, ಅವರಿಂದ ಒಳ್ಳೇದನ್ನ ಕಲಿಬೇಕು. ಸರಿ, ಈಗ ಬಹಳಷ್ಟು ಜನ ದರ್ಶನ್ ಅವ್ರ ಜೊತೆ ಆಕ್ಟ್ ಮಾಡಬೇಕು, ಅವರ ಚಿತ್ರದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅನ್ನೋದು ಸಾಕಷ್ಟು ಜನರ ಕನಸಿರುತ್ತೆ. ಸೊ ಆ ಅವಕಾಶ ನಿಮಗೆ ಒದಗಿಸಿ ಬಂದಾಗ ಹೇಗಿತ್ತು ಆ ಅನುಭವ ಅಂತ? ಅದೇ ಸರ್, ನನಗೆ ಅನಿಸುತ್ತೆ, ನಾನು ಅದನ್ನೇ ಹೇಳಿದಲ್ಲಿ, ನಾವು ಕೆಲಸನ ಪರ್ಫೆಕ್ಟಾಗಿ ಹಾರ್ಡ್ ವರ್ಕ್ ಮಾಡಬೇಕು. ನನ್ನ ಕನಸು ದರ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತಲ್ಲ, ಅಂದ್ಕೊಂಡ್ರೆ ಆಗಲ್ಲ ಸರ್. ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಅದಕ್ಕೆ ತುಂಬ ಮಾಡಬೇಕು. ಅವ್ರು ನಮ್ಮನ್ನು ನೋಡಿ ಕರೆಯೋ ಥರ ನಾವು ವರ್ಕ್ ಮಾಡಬೇಕಲ್ಲ. ಸೊ ಅದನ್ನು ನಾನು ಮಾಡಿದ್ದೆ, ಮೋಸ್ಟ್ಲಿ ವರ್ಕ್ ಚೆನ್ನಾಗಿ ಮಾಡಿದ್ದೆ. ಸೊ ಅವ್ರು ನೋಡಿದ್ದಾರೆ, ಕರೆದಿದ್ದಾರೆ ಅನಿಸ್ತು. ನನ್ನ ಮೇಲೂ ನಂಗೆ ಖುಷಿ ಆಯಿತು. ಓಕೆ ಗ್ರೇಟ್ ಅಂತ, ಅದೇನೋ ಒಂದು ಪ್ರೌಡ್ ಫೀಲ್ ಅನ್ಸುತ್ತಲ್ಲ, ಅದು ಅನಿಸ್ತು ಸರ್. ಯಾವಾಗ ಕರೆದಿದ್ದು ನಿಮ್ಮನಿಗೆ? ಫಸ್ಟ್ ಟೈಮ್ ಈ ಫೋನ್ ಬಂದಂಥ ಸಂದರ್ಭದಲ್ಲಿ ಎಷ್ಟು ಖುಷಿ ಇತ್ತು ಅಂತ? ಅದೇ ನಾನು ತುಂಬ ಕಡೆ ಹೇಳಿದ್ದೀನಿ. ನಮ್ಮ ಅಮ್ಮನ ಜೊತೆ ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ನಮ್ಮ ತಾಯಿ ಜೊತೆನೇ ಇದ್ದೆ. ಅವಾಗ ಕಾಂತರಾಜಣ್ಣ ಫೋನ್ ಮಾಡಿ, ಹಿಂಗೆ ಡೆವಿಲ್ ಅಂತ ಸಿನಿಮಾ ಕಾಣೋ ದರ್ಶನ್ ಸಾರ್ದು, ನೀನು ಮಾಡ್ತಾ ಇದ್ದೀನಿ ಅಂದರು. ಮೋಸ್ಟ್ಲಿ 1 ನಿಮಿಷ ಅಂದರೆ ಸಾಕು, ಲೈಫ್ ಓಕೆ, ಪೀಸ್ ಎಲ್ಲ. ಅಂದರೆ ಏನೋ ಇಷ್ಟು ವರ್ಷ ನೀನು ಕಳೆದಿರೋ ನೋವು, ಸಂಕಟ ಅಥವಾ ನೀನು ಪಟ್ಟಿರೋ ಕಷ್ಟ, ಇದಕ್ಕೆಲ್ಲ ಒಂದು ಎಂಡ್ ಅಂತ ಬಂತು. ಇನ್ಮೇಲೆ ನಿನ್ನ ಜೀವನ ಸ್ಟಾರ್ಟ್. ಇದು ಸರ್, ನಾವು ಇಷ್ಟು ವರ್ಷ ಏನು ಶೋ ಮಾಡಿ, ಏನು ಗೆದ್ದರು, ಏನು ಇವೆಂಟ್ ಮಾಡಿದ್ರು, ಏನು ಮಾಡಿದ್ರು ಇದೆಯಲ್ಲ ಸರ್, ಇದು ಅಂದರೆ ನಾನು ಇಷ್ಟು ದಿನ ಕಲ್ತಿರೋದು. ಇವಾಗ ಇದು ಫೌಂಡೇಶನ್ ಸರ್. ಸಿನಿಮಾ ಅನ್ನೋದು, ಈ ಡೆವಿಲ್ ಅನ್ನೋದು ಫೌಂಡೇಶನ್. ಇಲ್ಲಿಂದ
ಎಷ್ಟು ಚೆನ್ನಾಗಿ ನನ್ನ ಕನಸೆಂಬ ಮನೆ ಕಟ್ತೀನಿ ಅನ್ನೋದು ಇದೆ ಸರ್. ಈಗ ದರ್ಶನ್ ಸರ್ ಒಂದಿಷ್ಟು ಸೆಟ್ ಅಲ್ಲಿ ಬಂದಾಗ ಹೇಗಿತ್ತು ಆ ಅನುಭವ? ಯಾಕಂತಂದ್ರೆ ಅವ್ರ ಜೊತೆ ಒಂದಿಷ್ಟು ಡೈಲಾಗ್ಗಳಾಗಿರ್ಬೋದು, ಏನಾದರೂ ಒಂದು ಶೇರ್ ಆದಾಗ ಹೇಗಿತ್ತು ಅಂತದ್ದು? ಲಯನ್ ಕಿಂಗ್ ಸರ್, ಆ ಲಯನ್ ಕಿಂಗ್ ಸಿನಿಮಾದಲ್ಲೇ ಲಯನ್ ಕಿಂಗ್ ಬಂದರೆ ಒಂದು ಗಾಂಭೀರ್ಯ ಗತ್ತು ಇರುತ್ತಲ್ಲ. ನಾನು ಚಂದು ಅಣ್ಣ ಅದೇ ಮಾತಾಡ್ತಿದ್ವಿ, ಹಿಂಗೆ ಸರ್ ಕ್ರೌಡ್ ಇದ್ದರೆ ಗೊಣ 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 ಅಂತ ಮಾತಾಡ್ತಾ ಇರ್ತಾರಲ್ವಾ. ಬಾಸ್ ಅಲ್ಲಿಂದ ಬರ್ತಾ ಇದ್ರೆ ಸೌಂಡ್ ಅಲ್ಲಿಂದ ಮ್ಯೂಟ್ ಆಗೋದು, ಅಂದರೆ ಅವ್ರು ಬರುವಾಗಲೇ ಅಷ್ಟು ಸೌಂಡ್ ಇರೋದು, ಹಂಗೆ ಮ್ಯೂಟ್ ಆಗ್ಬಿಡೋದು, ಅದು ಸಿಂಹ ಬಂದಂಗೆ ಇರೋದು. ನಾನು ಅದನ್ನೇ ಅಂದರೆ ಒಬ್ರೊಬ್ರು ಸೂಪರ್ ಸ್ಟಾರ್ದು ಒಂದೊಂದು ಆ ಗತ್ತಿರುತ್ತಲ್ಲ, ನಾನು ಅದನ್ನ ಎಂಜಾಯ್ ಮಾಡ್ತಾಯಿದ್ದೆ ಪ್ರತಿ ಕ್ಷಣನೂ, ಅವ್ರು ಇರೋ ಕ್ಷಣ. ಆಮೇಲೆ ಅವರು ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಸೆಟ್ಟಲ್ಲಿ ಇರಲಿಲ್ಲ, ನಮ್ಮವರಲ್ಲಿ ನಮ್ಮವರಾಗಿದ್ದರು. ಅದು ನನ್ನ ಎಮೋಷ್ನಲ್ ಯಾಕೆ ಆಗ್ತೀನಿ ಅಂದರೆ, ಅವ್ರು ನಮ್ಮನ್ನು ಯಾವತ್ತೂ ಅವಾಯ್ಡೇ ಮಾಡಿಲ್ವಲ್ಲ. ನಾನು ದೊಡ್ಡ ಹೀರೋ, ಇವರೆಲ್ಲ ಚಿಕ್ಕ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ಅವಾಯ್ಡ್ ಮಾಡಿದರೆ ಮೋಸ್ಟ್ಲಿ ನಮ್ಗೆ ಅನಿಸುತ್ತೇನೋ, ಬಿಡು ಅಂತ ಅವಾಯ್ಡ್ ಮಾಡಿಲ್ಲ. ಮಕ್ಕಳು ನನಗೆ ಯಾಕೆ ಅವ್ರನ್ನ ನೆನೆಸ್ಕೊಂಡ್ರೆ ಅಳು ಬರುತ್ತೆ ಅಂದರೆ, ಆ 15 ದಿನವೂ ಅವ್ರ ಕೈ ನನ್ನ ಹೆಗ್ಲ ಮೇಲೆ ಇತ್ತು ಸರ್. ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದೆ. ನನಗೆ ಅದಕ್ಕೂ ಈಗ ಸಾಕಷ್ಟು ಜನ ಒಂದಿಷ್ಟು ಬೆನ್ನೋವಿಂದ ಬೀಳ್ತಾ ಇದ್ರು, ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ನೋವು ಅನುಭವಿಸ್ತಾ ಇದ್ರು. ಯಾಕಂದ್ರೆ ಅದು ನೋಡಿದಾಗ ಗೊತ್ತಾಗುತ್ತೆ, ಒಂದಿಷ್ಟು ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ. ಸೊ ಆ ನೋವು ನೀವು ಕೂಡ ನೋಡಿದ್ದೀರಾ ಅಲ್ಲಿ, ಆ ಅನುಭವ ಅಂತಂದಾಗ? ಯಾಕಂದ್ರೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ರು. ಹೌದು ಸರ್, ಇದು ಏನು ಗೊತ್ತಾ ಸರ್, ನಿಮ್ಮ ಕಾಳಿಗೆ ಮುಳ್ಳು ಚುಚ್ಚಿದಾಗ ನೀವು ಎಷ್ಟೇ ಕಿರ್ಚ್ಕೊಂಡ್ರು ನಾನು ಬಂದು ಏನಾಗಲ್ಲ ಬಿಡು, ಇನ್ನೊಂದು 2 ದಿನಕ್ಕೆ ವಾಸಿ ಆಗುತ್ತಪ್ಪ ಅಂತ ಹೇಳ್ಬೋದು. ಆ ಅನುಭವಿಸೋದಿದೆಯಲ್ಲ ನೋವು, ಅದು ಅವರಿಗೆ ಗೊತ್ತು ಸರ್. ಯಾರು ನೋಡಿದ್ರು ನನಗೇನಾದರೂ ಆದರೆ ನಿಮಗೆ ಗಾಯ ಮಾತ್ರ ಕಾಣಿಸುತ್ತೆ ಅಲ್ವಾ, ನೋವು ಇದೆಯಲ್ಲ ಅದನ್ನು ಅನುಭವಿಸೋರಿಗೆ ಗೊತ್ತು. ಅದರಲ್ಲೂ ಅವರು ಸೂಪರ್ ಸ್ಟಾರ್, ಅವ್ರನ್ನ ಕೋಟ್ಯಾಂತರ ಜನ ಫಾಲೋ ಮಾಡ್ತಾರೆ. ಅವರು ಹತ್ರೆ, ಈಗ ನಾನು ಹತ್ರೆ ನನ್ನ ಜೊತೆ ಯಾರೂ ಅಳಲ್ಲ, ಆದರೆ ಬಾಸ್ ಹತ್ರೆ ಅವ್ರ ಜೊತೆ ಕೋಟ್ಯಾಂತರ ಜನ ಅಳ್ತಾರೆ. ಸೊ ಅದಕ್ಕೆ ಅವ್ರು ಇಷ್ಟಪಡಲ್ಲ. ಯಾವಾಗಲೂ ಕ್ಯಾಮ್ರಾ ಮುಂದೆ ಎಲ್ಲ ಸಿರೇಂಜು ಟ್ಯಾಬ್ಲೆಟು, ಇಲ್ಲ ನಂಗೆ ನೋವಿದೆ ಅಂತ ತಿರ್ಗೋಕ್ಕಾಗಲ್ವಲ್ಲ ಸರ್. ನಿಮ್ಮಲ್ಲಿ ಏನಿದೆ ಹೆಲ್ತ್ ಇಶ್ಯೂಸ್ ನಂಗೆ ಗೊತ್ತಿದೆಯಾ? ಯಾರಿಗೂ ಗೊತ್ತಾಗಲ್ಲ. ಹೆಲ್ತ್ ಇಶ್ಯೂಸ್ ಅನ್ನೋದು ಅದು ಏನು ಈ ಬೋರ್ಡ್ ಹಾಕ್ಕೊಂಡಿರೋದಲ್ವಲ್ಲ ಸರ್, ಒಳಗಡೆ ಇರುತ್ತೆ, ಎಲ್ಲರಿಗೂ ಇದೆ ಅಲ್ವಾ ಸರ್. ಅದನ್ನು ಹೇಳೋಕ್ಕೂ ಆಗಲ್ಲ. ಅವ್ರವ್ರದ್ದು ನೋವು ಅದೇ ನಾನು ಹೇಳಿ, ಅವ್ರವ್ರ ನೋವು ಅವ್ರಿಗೆ ಗೊತ್ತು ಸರ್. ನನ್ನ ನೋವು ನಂಗೆ ಗೊತ್ತು, ನಿಮ್ಮ ನೋವು ನಿಮ್ಗೆ ಗೊತ್ತು. ಎಲ್ಲರಿಗೂ ಅವರು ಸೂಪರ್ ಸ್ಟಾರ್ ಅಂದ್ರೂ ಕೂಡ, ಈಗ ನಾನು ಆರ್ಟಿಸ್ಟ್ ಅಂದ್ರೂ ಕೂಡ ನನಗೆ ಕಬ್ಬಿಣದ್ದು ಮೂಳೆಗಳು ಅಥವಾ ಅಲ್ಯೂಮಿನಿಯಂ ಸ್ಕಿನ್ನು ಇದಿಲ್ವಲ್ಲ ಸರ್. ಸೂಪರ್ ಸ್ಟಾರ್ ಆದರೂ ಅವರಿಗೂ ಬ್ಲಡ್ ಮಾಂಸ ಇದೇ ಇರೋದಲ್ವ ಸರ್. ಮುಟ್ಟಿದ್ರೆ ಪೇಯ್ನ್ ಆಗೋದೇ ಇರೋದಲ್ವ ಸರ್. ಪ್ರತಿಯೊಬ್ಬರಿಗೂ ಪೇಯ್ನ್ ಇರುತ್ತೆ. ಈಗ 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಆ ಹಬ್ಬದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ, ಈ ಕಟ್ಔಟ್ ಹಾಕೋದಕ್ಕೆ. ಹೇಗಿದೆ ಈಗ ಜಸ್ಟ್ ನಂದೊಂದು ಪೋಸ್ಟರ್ ಬಿಟ್ಟಿದ್ದೆ, ಇವತ್ತೇನು ನನ್ನ ಬರ್ತಡೇ ಆಯ್ತಾ ಅನ್ನೋ ರೇಂಜಿಗೆ ಅವ್ರ ಅಭಿಮಾನಿಗಳು ಹಬ್ಬ ಮಾಡಿದೆ ನಂದು ಪೋಸ್ಟ್ರು. ಸೊ ನಾನು ಇನ್ನೂ ಇಂಡಸ್ಟ್ರಿಗೆ ಯಾರು ಮಗು ನಂದೇ ಪೋಸ್ಟರ್ನ ನನ್ನ ಬರ್ತಡೇನೇ ಮರ್ಸೋಷ್ಟು ಹಬ್ಬ ಮಾಡಿದ್ದಾರೆ. ಇನ್ನು ಸಿನಿಮಾನ ಕೇಳಬೇಕಾ ಸರ್? ನಾನು ಅಂದರೆ ಕೆಲವೊಂದು ಸಂತೋಷಕ್ಕೆ ಎದೆ ನಡುಗುತ್ತೆ ಗೊತ್ತಾ. ಅಬ್ಬ, ಈಗ RCB ಗೆದ್ದಾಗ ಒಂದು ಎದೆ ನಡಗಿತ್ತಲ್ಲ ನಮ್ಮ ಇಡೀ ಕರ್ನಾಟಕದ, ಅದೇ ಥರ ಡೆವಿಲ್ ಸರ್. ಓಕೆ, ಕೊನೆಯದಾಗಿ ಅಭಿಮಾನಿಗಳಿಗೆ ಆಗಿರ್ಬೋದು, ಡೆವಿಲ್ ತಂಡದಿಂದ ಆಗಿರ್ಬೋದು, ಏನು ಹೇಳಕ್ ಬಯಸ್ತೀರಾ ಅಭಿಮಾನಿಗಳಿಗೆ? ಇದು ನಾವು ಏನೇ ಮಾತಾಡಿದ್ರು ಇಲ್ಲಿ ಇವತ್ತು ಮೈಕಲ್ಲಿ ಏನೇ ಮಾತಾಡಿದ್ರು, ನಾವು ಏನೇ ಸಿನಿಮಾ ಮಾಡಿದ್ರು, ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರು, ಯಾವ ನೋವಲ್ಲಿ ಸಿನಿಮಾ ಮಾಡಿದ್ರು, ಯಾವ ಅಡೆತಡೆಗಳನ್ನು ದಾಟಿ ಸಿನಿಮಾ ಮಾಡಿದ್ರು, ಇದರಲ್ಲಿ ಎಷ್ಟು ಪೇಯ್ನ್ ಇತ್ತೋ ಇದೆಲ್ಲ ಮರಿಬೇಕು ಅಂದರೆ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ಸಿಳ್ಳೆ ಚಿಪ್ಪಾಳೆ ಅನ್ನೋ ಮುಲಾಮ್ ಹಚ್ತಾರಲ್ಲ, ಆವಾಗಲೇ ಮೋಸ್ಟ್ಲಿ ನಮ್ಮ ಬಾಸ್ಗೆ ಎಲ್ಲ ಪೇಯ್ನು ಕಡಿಮೆ ಆಗೋದು ಅನಿಸುತ್ತೆ. ನಿಮ್ಮ ಶಿಳ್ಳೆ, ನಿಮ್ಮ ಚಪ್ಪಾಳೆನೇ ಅವ್ರಿಗೆ ಅದೇ. ಅದ್ರ ಮಿಂದ ಯಾವ ಮೆಡಿಷನೂ ಇಲ್ಲ ನಮ್ಮ ಬಾಸ್ಗೆ. ಆ ಮೆಡಿಷನ್ನ 100% ನೀವೇ ಕೊಡಬೇಕು, ಅದು ನಿಮ್ಮ ಕೈಲೇ ಇದೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ, ಡೆವಿಲ್ಗೆ ಒಳ್ಳೇದಾಗಲಿ. ಸೊ ಒಳ್ಳೆ ಸಕ್ಸಸ್ ಆಗಲಿ. ಸೊ ಬೇಕು ಸರ್ ನಿಮ್ಗಳದೆಲ್ಲದು. ಅಂದರೆ ನೀವುಗಳೇ ತುಂಬ ಜನ ರೀಚ್ ಮಾಡೋಕ್ಕೆ ಸಾಧ್ಯ. ಹಳ್ಳಿನ ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಇದು ನಿಮ್ಮ ಮುಂದೆನೇ ಸಾಧ್ಯ. ಮೋಸ್ಟ್ಲಿ ಬಾಸ್ ಇದ್ದಿದ್ದು ನಿಮ್ಮ ಹತ್ರ ಹೇಳ್ತಿದ್ರು ಅನ್ಸುತ್ತೆ. ನಾವು ಅವ್ರ ಪರವಾಗಿ ಅವರ ದೊಡ್ಡ ಅಭಿಮಾನಿಯಾಗಿ ನಾವು ಕೇಳ್ಕೊಂತೀವಿ. ಒಳ್ಳೇದಾಗ್ಲಿ, ಡೆವಿಲ್ ತಂಡಕ್ಕೂ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಈ ಸಿನಿಮಾವನ್ನ ಥಿಯೇಟರ್ ಬಂದು ನೋಡೋದ್ರ ಜೊತೆಗೆ ನಿಮಗೂ ಕೂಡ ಒಳ್ಳೆ ಅವಕಾಶಗಳು ಸಿಗಲಿ, ಕನ್ನಡ ಚಿತ್ರರಂಗದಲ್ಲಿ ನಿಮಗೂ ಕೂಡ ದೊಡ್ಡ ಹೆಸರನ್ನ ಮಾಡಲಿ ಅನ್ನೋದೇ ನಮ್ಮ ಆಶಯ. ಎಸ್ ಡೆವಿಲ್ ಚಿತ್ರತಂಡ ಬಹಳ ಅದ್ಭುತವಾದಂಥ ಸಿನಿಮಾ ಒಂದು ಕಡೆ ಇದೆ.
11ನೇ ತಾರೀಕು ಬರ್ತಾ ಇದೆ. ಕರ್ನಾಟಕದಾದ್ಯಂತ ಧೂಳೆಬ್ಬಿಸೋದಕ್ಕೆ ಬರ್ತಾ ಇರುವಂಥದ್ದು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಎಲ್ಲ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಬಹಳಷ್ಟು ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಕನ್ನಡ ಚಿತ್ರರಂಗ ಬೆಳೆಸಬೇಕು, ಹಾಗೆ ಕನ್ನಡ ಸಿನಿಮಾವನ್ನು ಕೂಡ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್, ರೆಬಲ್ ಟಿವಿ, ಬೆಂಗಳೂರು.